ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ಅಟ್ಟಹಾಸಕ್ಕೆ ಇಡೀ ಜಗತ್ತೇ ತತ್ತರಿಸಿದೆ. ಸ್ಥಳದಲ್ಲಿದ್ದ ಕೆಲವರು ಇದರಿಂದ ತಪ್ಪಿಸಿಕೊಂಡ್ರೆ ಇನ್ನೂ ಕೆಲವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಇದರಲ್ಲಿ ಕೇರಳದ ಫ್ಯಾಮಿಲಿಯೂ ಒಂದು. ಹೌದು, ಈ ಕೃತ್ಯ ನಡೆದ ಸಮಯದಲ್ಲಿ ಕೇರಳದ ಕೊಚ್ಚಿಯ ಲಾವಣ್ಯ ಎಂಬುವವರ ಕುಟುಂಬವು ಪವಾಡ ಸದೃಶದಂತೆ ಬದುಕುಳಿದಿದೆ. ಅದೇಗೆ ಅಂದರೆ, ಲಾವಣ್ಯಳ ಪತಿ ಆಲ್ಬಿ ಜಾರ್ಜ್ ಅವರ 3 ಮಕ್ಕಳು ಆಲ್ಬಿಯ ಪೋಷಕರು ಮತ್ತು ಇತರ ಸಂಬಂಧಿಕರೊಂದಿಗೆ ಶ್ರೀನಗರದ ಟ್ರಿಪ್ನಲ್ಲಿದ್ದರು. ದಾಳಿಯ ದಿನದಂದು ಶ್ರೀನಗರದಲ್ಲಿ ಸೈಟ್ ಸೀಯಿಂಗ್ ಮುಗಿಸಿಕೊಂಡು ಪಹಲ್ಗಾಮ್ಗೆ ತೆರಳುತ್ತಿತ್ತು. ಈ ಮಧ್ಯದಲ್ಲಿ ತಮ್ಮ ಪತಿ ಊಟಕ್ಕೆ ನಿಲ್ಲುವಂತೆ ಒತ್ತಾಯಿಸಿದ್ರು. ಅಲ್ಲೇ ದಾರಿಯಲ್ಲಿದ್ದ ರೆಸ್ಟೋರೆಂಟ್ಗೆ ತೆರಳಿದ್ದ ಕುಟುಂಬಸ್ಥರು ಮಟನ್ ರೋಗನ್ ಜೋಶ್ ಆರ್ಡರ್ ಮಾಡಿತ್ತು. ಈ ಮಟನ್ ರೋಗನ್ ಜೋಶ್ ತುಂಬಾ ಖಾರವಾಗಿತ್ತು ಅಂತ ರೆಸ್ಟೋರೆಂಟ್ ಸಿಬ್ಬಂದಿಗೆ ಹೇಳ್ತಾರೆ. ಆಗ ರೆಸ್ಟೋರೆಂಟ್ ಸಿಬ್ಬಂದಿಗೆ ಅದನ್ನು ಮತ್ತೆ ತಯಾರಿಸುವಂತೆ ಒತ್ತಾಯಿಸ್ತಾರೆ. ಇದರಿಂದಾಗಿ ಹೋಟೆಲ್ನಲ್ಲೇ ಕೆಲ ಹೊತ್ತು ಡಿಲೇ ಆಗುತ್ತೆ. ಇದರಿಂದಾಗಿ ಪಹಲ್ಗಾಮ್ಗೂ ಹೋಗೋದು ತಡವಾಗುತ್ತೆ. ಇನ್ನು ಈ ರೆಸ್ಟೋರೆಂಟ್ ಪಹಲ್ಗಾಮ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಲಾವಣ್ಯ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡು ರೆಸ್ಟೋರೆಂಟ್ನವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಮತ್ತೆ ಖಾದ್ಯ ತಯಾರಿಸಲು ವ್ಯಯಿಸಿದ ಆ ಹೆಚ್ಚುವರಿ ಸಮಯ ಬಹುಶಃ ನಮ್ಮ ಜೀವಗಳನ್ನು ಉಳಿಸಿರಬಹುದು ಎಂದು ಬರೆದುಕೊಂಡಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಿಂದ ಕೆಲವೇ ನಿಮಿಷಗಳಲ್ಲಿ 11 ಜನರ ಕೇರಳ ಕುಟುಂಬ ಪಾರಾಗಿದೆ. ಸದ್ಯ ಈ ಘಟನೆಯಲ್ಲಿ ಈ ಕುಟುಂಬವು ಬಲಿಯಾಗ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಂತೂ ಸತ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.